ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮ್ಮ ಕೀರ್ತಿಯ ಕನ್ನಡ ಲಾಕ್ಸ್ ಕಡೆಯಿಂದ ಇವತ್ತು ಡೇ 2 11 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ರಿಲೀಸು. ಜನ ಸಾಗರ ನೋಡೋದಕ್ಕೆ ಅಸಾಧ್ಯವಾದಂಥದ್ದು. ಯಾಕೆ ಅಂತಂದರೆ ಡಿ ಬಾಸು ಈಗ ಆಫ್ಟರ್ ನಮ್ಮ ಜೊತೆ ಇಲ್ಲದೆ ಹೋಗಿರ್ಬೋದು. ಬೇರೆ ಮೂವಿಗೆ ಹೋಲ್ಸ್ಕೊಂಡ್ರೆ ನಮ್ಮ ಡಿ ಬಾಸ್ ಮೂವಿ ಮಾತ್ರ ಅದ್ಧೂರಿ. ಯಾಕೆ ಅಂತಂದರೆ ಎಲ್ಲ ಹೀರೋಗಳು ಅವ್ರವ್ರ ಮೂವಿಗೆ ಬಂದು ಕೊಲಾಬ್ರೇಷನ್ ಕೊಟ್ಟರೆ, ನಮ್ಮ ಬಾಸು ಇಲ್ದೇ ಸೆಲೆಬ್ರಿಟಿಗಳಂದ ನಮ್ಮನ್ನು ಜನತೆನ ಸೆಲೆಬ್ರಿಟಿ ಅಂದ ಜನತೆನ ಮುಂದಿಟ್ಕೊಂಡು ಈ ಮೂವಿನ ಗೆಲ್ಸೋದಕ್ಕೆ ಇಷ್ಟಪಡ್ತಾಯಿದ್ದಾರೆ. ನೀವು ಇದೀಗ ನೋಡ್ಬೋದು ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಒಂದು ನರ್ತಕಿ ಥಿಯೇಟ್ರ್ನ ಮುಂಭಾಗ ಇರುವಂಥ ಒಂದು ದೊಡ್ಡ ಕಟೌಟು ಮತ್ತು ಜೀಪು ಕೂಡ ನಿಲ್ಲಿಸಿದ್ದಾರೆ. ಯಾರ್ದು ಅಂತ ಗೊತ್ತಿಲ್ಲ. ಮತ್ತು ಡಿ ಬಾಸ್ ಫೋಟೋ ಹಾಕಿ ಡೆವಿಲ್ ಅಂತ ಸಿನಿಮಾ ಹೆಸರು ಹಾಕಿದ್ದಾರೆ. ತುಂಬ ಚೆನ್ನಾಗೂ ಕಾಣ್ತಾ ಇದೆ. ಮತ್ತು ಅನ್ನದಾನ ಇವೆಲ್ಲನೂ ಏರ್ಪಡಿಸಿದ್ದಾರೆ. ಅಂತಂದರೆ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳೇ ಅಂತ ಹೇಳಿರೋ ಡಿ ಬಾಸ್ ಧನ್ಯವಾದಗಳು. ಮತ್ತು ಅನ್ನದಾನ ಮಾಡಿಸಿ ಸರ್ವ ಜನರಿಗೂ ಅನ್ನದಾನ ನೀಡ್ತಾ ಇದ್ದಾರೆ. ಇದು ತುಂಬ ಹೃದಯಪೂರ್ವಕ ಸಂದಣಿ ಅಂತಲೇ ಹೇಳ್ಬೋದು. ಇವರೇ ನೋಡಿ ಅನ್ನದಾನ ಮಾಡಿಸಿದ್ದಾರೆ. ಇವರೊಂದು ನಮ್ಮ ಡಿ ಬಾಸ್ ಕಡೆಯಿಂದ, ನಮ್ಮ ಜನತೆ ಸೆಲೆಬ್ರಿಟಿ ಕಡೆಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೋಣ ನಮ್ಮ ಪರವಾಗಿ. ಒಂದು ಸೆಕೆಂಡ್ ಇರಲಿ ಅಂದ್ಬಿಟ್ಟು ಒಳಗೆ ಹೋದರೆ ಇದು ನೋಡಿದ್ರೆ ಡಬಲ್ ಆ್ಯಕ್ಟಿಂಗು. ಗಿಲ್ಲಿ ನೋಡಿ ಸಾಕು, ನಾನು ನೋಡಿ ಸಾಕು. ಇಂಟರ್ವಲ್ ಆದಮೇಲೆ ಸಿಳ್ಳು ಸದ್ದು ನೋಡಿದ್ರಲ್ಲ, ಇದು ನೋಡಿದ್ಮೇಲೆ ನಮ್ಮ ಡಿ ಬಾಸ್ ಸಮಾಧಾನ ಆಗಿರ್ತಾರೆ ಅಂತ ಅಂದ್ಕೊಳ್ತೀವಿ. ಯಾಕೆ ಅಂತಂದರೆ ಇಷ್ಟು ಸಿನಿಮಾದಲ್ಲಿ ನಾನು ನೋಡಿರೋ ಸಿನಿಮಾದಲ್ಲಿ ಇಷ್ಟು ಜನ ನೋಡಿರೋದು ಇದೆ ಮೊದಲ ಟೈಮು. ಯಾಕೆ ಅಂತಂದರೆ ಇಷ್ಟು ಜನ ಸಂದಡಿಯಲ್ಲಿ ನಾನು ನೋಡ್ತಾ ಇರೋದು ನನಗೂ ತುಂಬ ಖುಷಿ ಆಗ್ತಾ ಇದೆ. ಹಲೋ, ಹಾಯ್, ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ KK ಲಾಕ್ಸ್ ಕಡೆಯಿಂದ. ಇಲ್ಲಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೀನಿ ನಿಮ್ಮ KK ಲಾಕ್ಸ್. ಮೂವಿ ಬಗ್ಗೆ ಏನಾರು ಹೇಳ್ತೀರಾ? ನೀವು ಹೇಳ್ಬೇಕು ಸರ್, ಒಳಗೆ ಹೋಗ್ತಾರೋ. ಗುಡ್ ಮೂವಿ, ಒಂದು ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ. ಈ ಮೂವಿ ನೋಡೋಕೆ ಬರಬೇಡಿ, ಬಂದರೆ ಮನೆಗೆ ಹೋಗಿ ಮನ್ಸು ಬರೋಲ್ಲ. ಅವನ ಹಾಕಿದ ಸಿನಿಮಾ ಚಿಂದಿ ಸಾಕಾಗಿದೆ. ಬರೀ ಡಿ ಬಾಸು ಸ್ಟೈಲು, ಅವರ ಒಂದು ಡ್ರೆಸ್ಸಿಂಗ್ನೆಸ್ಸು, ಅವ್ರು ಹೊಡೆದಿರೋ ಡೈಲಾಗು, ಅವರ ಡ್ಯಾನ್ಸು ಮತ್ತು ಅವರ ಆ್ಯಕ್ಷನ್ನು, ಅವರ ಇದು ಫೈಟಿಂಗು. ಸರ್ ಬರೀ ಇಷ್ಟಕ್ಕೆ ಬಂದು ಸಿನಿಮಾ ನೋಡ್ಬೇಕನ್ಸುತ್ತೆ, ಆ ಲೆವೆಲ್ಗಿದೆ. ನಮ್ಮ ರಚನಾ ರೈ ಮತ್ತು ಶರ್ಮಿಳಾ ಪಾಂಡ್ರೆ ಅವರು ಒಳ್ಳೆ ಹಾರ್ಟ್ ಸೀನ್ಸು ಮತ್ತು ಒಳ್ಳೆ ಆ್ಯಕ್ಷನ್ಸು. ಗಿಲ್ಲಿ ಕಾಮಿಡಿ ಅದ್ಭುತವಾಗಿದೆ. ಟೋಟಲ್ ಹೇಳ್ಬೇಕಂದ್ರೆ ಒಂದು ಪೊಲಿಟಿಕಲ್ ಸ್ಟೋರಿ ಸಾಕತ್ತಾಗಿದೆ. ಜೈ ಡಿ ಬಾಸ್. ಬೆಂಬಲ ಇದೆ, ಕೊಡಲೇಬೇಕಲ್ಲ ಫ್ಯಾನ್ಸ್ಗೆ. ಪಾಪ ಕಾಯ್ತಿರ್ತಾರೆ ಅವ್ರು ಡಿ ಬಾಸ್ ಏನು ಮಾಡ್ತಿದ್ದಾರೆ, ಏನು ನಡೀತಾ ಇದೆ ಅಂತ. ಯಾಕಂದರೆ ತುಂಬ ಫೇಕ್ ನ್ಯೂಸ್ಗಳೆಲ್ಲ ಸ್ಪ್ರೆಡ್ ಆಗ್ತದೆ. ಸೊ ಕ್ಲಾರಿಟಿ ನಾವು ಕೊಡಲೇಬೇಕು. ಯಾಕೆ ಅವ್ರನ್ನ ಮಿಸ್ಗೈಡ್ ಮಾಡಬೇಕು? ಸೆಕೆಂಡ್ ಹಾಫಲ್ಲಿ ಡೆವಿಲ್ದು ಮತ್ತು ಕೃಷ್ಣಂದು ಎನ್ಕೌಂಟರ್ಸ್ ಸಖತ್ ಇಷ್ಟಪಟ್ಟೆ, ಸಖತ್ ಎಂಜಾಯ್ ಮಾಡಿದೆ. ಒಬ್ಬ ಡೈರೆಕ್ಟ್ರಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆರ್ಟಿಸ್ಟಿಂದ ಅದು ಕಾಣ್ತಾ ಇತ್ತು. ಜನ ಮಾತ್ರ ಜನಸಾಗರ, ಜನ ನೋಡೋಕ್ಕಾಗ್ತಾ ಇಲ್ಲ. ಎಷ್ಟು ಜನ ಅಂದರೆ ಪೊಲೀಸ್ನವರೇ ಸೈಡಿಗೆ ನಿಂತ್ಕೊಳ್ತಾರೆ, ಅಷ್ಟೊಂದು ಜನ ಅವರೇ. ವಿಷಯ, ನಮ್ಮ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಯಾಕೆಂದ್ರೆ ತುಂಬಾ ಅದ್ಭುತವಾಗಿ ಓಡ್ತಾ ಇದೆ ಅಂತ ಹೇಳ್ಬೋದು. ಇದು ನಮ್ಮ ಥರ್ಡ್ ಶೋಗೆ ಬಂದಿರೋದು.
ನಾನು ನೋಡ್ಬಿಟ್ಟು ಯಪ್ಪ ಭಗವಂತ ಅನ್ಕೊಬಿಟ್ಟು ಜನ ಅಂದ್ರೆ ಜನ ರಿಸರ್ವ್ ಪೊಲೀಸು ಮತ್ತೆ TV9 ಮತ್ತೆ ಆಲ್ಮೋಸ್ಟ್ ಆಲ್ ವಿಡಿಯೋಸ್ ಎಲ್ಲ ಬಂದಿದೆ. ಕೆಸಲ್ ಸರ್ ಮೂವಿಗೆ ನಾನು ಇಂಟರ್ವ್ಯೂಲ್ ಆದ್ಮೇಲೆ ಒಳಗೆ ಹೋಗಿ ನೋಡಿದ ತಕ್ಷಣ ಅದೇನಪ್ಪ ಒಬ್ರಿద్దರು ಇಬ್ಬರಾಗೋದ್ರು ಅಂತ ಕನ್ಫ್ಯೂಷನ್ ಆಗ್ಬಿಡ್ತು ನನಗಂತ. ಸ್ವಲ್ಪ ರೋಮಾಂಚಕರ ಆಯ್ತು, ಯಾಕೆಂತಂದ್ರೆ ಡಬಲ್ ಆಕ್ಟಿಂಗ್ ಅಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಷ್ಟ. ಅವಾಗ ಮಾಡ್ತಿದ್ರು, ಈಗ ಡಬಲ್ ಆಕ್ಟಿಂಗ್ ಮಾಡೋದ್ರಲ್ಲಿ ತುಂಬಾ ಕಷ್ಟ ಇದೆ. ಆದ್ರೂ ಮಾಸ್ ಎಂಟ್ರಿ ಅಂದ್ರೆ ನಮ್ಮ ಡಿ ಬಾಸ್ ಅವ್ರದ್ದು 2 ಕ್ಯಾರೆಕ್ಟರ್ಸ್ ಇದೆ. ಒಂದು ಕೃಷ್ಣ ಅಂತ, ಒಂದು ಡೆವಿಲ್ ಅಂತ. ನಿಮ್ಗೆ ಕೃಷ್ಣ ಇಷ್ಟ ಆಗ್ಬೋದಾ ಇಲ್ಲ ಡೆವಿಲ್ ಇಷ್ಟ ಆಗ್ಬೋದಾ ಅಂತ ಈ ಮೂಲಕ ಕಮೆಂಟ್ ಮೂಲಕ ತಿಳಿಸಿ. ಚಿಕ್ಕ ನರ್ತಕಿ ಥಿಯೇಟರ್ ಅಲ್ಲಿ ನಡೆದಿರೋಂಥ ಘಟನೆ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಡೆವಿಲ್ ಸಿನಿಮಾದ ಬಗ್ಗೆ ನಾನು ಒಂದು ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೇ. ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ಅಂದ್ರೆ ಈ ವಿಡಿಯೋನ ನೋಡಿದವರು ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರ್ತೀರಿ, ಏನ್ರ ಬಗ್ಗೆ ಮಾಡ್ತಾರಪ್ಪ ಅಂತ ಕಾಯ್ತಾ ಇರ್ತಾರೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಜೆಸ್ಟಿಕ್ ತೋರಿಸ್ತಿದ್ದೀನಿ, ಮತ್ತೆ ಬೇರೆಯವ್ರಿಗೂ ತೋರಿಸ್ತೀನಿ ಅಂತ ಹೇಳ್ತಾ, ನಾವು ನಿಮ್ಮ KK ಲಕ್ಸ್ ಕಡೆಯಿಂದ ಧನ್ಯವಾದಗಳು.